ಸೈನಿಕ್ ಶಾಲೆ ಅರ್ಜಿ 2027. ಆತ್ಮೀಯರೇ, 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಮಗು 5ನೇ ತರಗತಿ ಓದುತ್ತಿರುವಾಗ ಸೈನಿಕ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಯನ್ನು ಬರೆದಿದ್ದರೆ ಹೆಚ್ಚು ಅಂಕಗಳು ಗಳಿಸಲು ಸಾಧ್ಯವಾಗಿಲ್ಲವಾದರೆ ಈಗ ಮತ್ತೆ ಅವಕಾಶ. 6ನೇ ತರಗತಿಗೆ ಯಾವ ಜನ್ಮ ದಿನಾಂಕವನ್ನು ಹೊಂದಿದರೆ 6ನೇ ತರಗತಿಯ ಬಾಲಕ ಬಾಲಕಿಯರು ಪರೀಕ್ಷೆಯನ್ನು ಬರೆಯಬಹುದು. ಅದಕ್ಕಾಗಿ ಈ ಸಂಪೂರ್ಣ ವಿಡಿಯೋವನ್ನು ನೋಡಿರಿ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ. ಆದ್ಮೇಲೆ ಮುಂದಕ್ಕೆ ನೋಡೋಣ. ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ. ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ, ಜಾಯಿನ್ ಆಗಿರಿ. ಮುಂದಕ್ಕೆ ಆತ್ಮೀಯರೇ, ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯಲ್ಲಿ ಅಂದರೆ ಅಡಿಯಲ್ಲಿ ನಡೆಯುವ CBSE ಪಠ್ಯಕ್ರಮ ವಸತಿ ಸಹಿತ ಇದು ಕೋ ಎಜುಕೇಷನ್ ಆಗಿದೆ. ಮುಂದಕ್ಕೆ ಆತ್ಮೀಯರೇ, ನಿಮ್ಮ ಮಗು 5ನೇ ತರಗತಿಯಲ್ಲಿರುವಾಗ ಅಂದರೆ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಸೈನಿಕ್ ಶಾಲೆಗೆ ಪರೀಕ್ಷೆಯನ್ನು ಬರೆದಿದ್ದು ಅದು 18 ಜನವರಿ 2026. ನಿರೀಕ್ಷಿತ ಅಂಕಗಳು ಸಿಗದೆ ಅಥವಾ ಆಯ್ಕೆ ಆಗದೆ ಬೇಸರವಾಗಿದೆ, ಅದಕ್ಕೆ ಚಿಂತಿಸಬೇಡಿ, ಇಲ್ಲಿ ಮತ್ತೊಂದು ಅವಕಾಶವಿದೆ. ಮುಂದಕ್ಕೆ ಆತ್ಮೀಯರೇ, 6ನೇ ತರಗತಿಯಲ್ಲಿರುವಾಗ ಮತ್ತೆ ಅವಕಾಶ. ದ ಅಪಾರ್ಚುನಿಟಿ ಡಸ್ ನಾಟ್ ನಾಕ್ ಡೋರ್ ಅಗೈನ್ ಆ್ಯಂಡ್ ಅಗೈನ್. ಇಲ್ಲಿದೆ ಸುವರ್ಣ ಅವಕಾಶ. 6ನೇ ತರಗತಿಯಲ್ಲಿ ಓದುತ್ತಿರುವಾಗ ವಿದ್ಯಾರ್ಥಿಗಳು ಸೈನಿಕ್ ಶಾಲೆಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯಬಹುದು. ಬಾಲಕ ಬಾಲಕಿಯರಿಗೂ ಈ ಅವಕಾಶ ಅನ್ವಯವಾಗುತ್ತದೆ. ಮುಂದಕ್ಕೆ ಆತ್ಮೀಯರೇ, ಬೇಕಾಗುವ ಜನ್ಮ ದಿನಾಂಕ. ಈ ಜನ್ಮ ದಿನಾಂಕವನ್ನು ಹೊಂದಿದರೆ 5ನೇ ತರಗತಿ ಮತ್ತು 6ನೇ ತರಗತಿ ಬಾಲಕ ಬಾಲಕಿಯರು ಪರೀಕ್ಷೆಯನ್ನು ಬರೆಯಬಹುದು. ಅಂದರೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ 6ನೇ ತರಗತಿ ಓದುತ್ತಿರುವವರು ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು. 1-4-2015ರಿಂದ 31-3-2017 ಮಧ್ಯೆ ಜನಿಸಿರಬೇಕು. ಇಲ್ಲಿ 1 ಮತ್ತು 31ರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಮುಂದಕ್ಕೆ ಆತ್ಮೀಯರೇ, ಪ್ರಮುಖ ಅಂಶಗಳು, ಇಂಪಾರ್ಟೆಂಟ್ ಫ್ಯಾಕ್ಟ್. ಪ್ರವೇಶ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಆಯ್ಕೆಯಾದರೆ ನೇರವಾಗಿ 6ನೇ ತರಗತಿ ಪ್ರವೇಶವನ್ನು ಪಡೆಯುತ್ತಾರೆ. ಅಂದರೆ 6ನೇ ತರಗತಿ ಓದುತ್ತಿರುವ ಬಾಲಕ ಬಾಲಿಕೆಯರು ಮತ್ತೆ 6ನೇ ತರಗತಿಗೆ ಪ್ರವೇಶವನ್ನು ಪಡೆಯುತ್ತಾರೆ. ಅಂದರೆ 1 ಇಯರ್ ಕೊಲ್ಯಾಪ್ಸ್ ಆಗುತ್ತದೆ. ಶೈಕ್ಷಣಿಕ ವರ್ಷ. ಇಲ್ಲಿ 1 ವರ್ಷದ ವಿದ್ಯಾಭ್ಯಾಸ ಹಿಂದುಳಿದಂತಾಗುತ್ತದೆ, ಆದರೆ ಸೈನಿಕ್ ಶಾಲೆಗೆ ಆಯ್ಕೆ. ಆದ್ಮೇಲೆ 7ನೇ ತರಗತಿ ಬದಲಿಗೆ 6ನೇ ತರಗತಿಗೆ ಅಲ್ಲಿ ಸೇರಿಸಿಕೊಳ್ಳುತ್ತಾರೆ, ಅಂದರೆ ಅಡ್ಮಿಷನನ್ನು ತೆಗೆದುಕೊಳ್ಳುತ್ತಾರೆ. ಲಾಭ. ಸೈನಿಕ್ ಶಾಲೆಯಲ್ಲಿ ಶಿಸ್ತುಬದ್ಧ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಅಂದರೆ ನ್ಯಾವಿ, ಆರ್ಮಿ, ಏರ್ಫೋರ್ಸ್ನಲ್ಲಿ ದೊಡ್ಡ ಆಫೀಸರ್ ಹುದ್ದೆಯನ್ನು ಪಡೆಯಬಹುದು. ಮೇಲೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾನು ಹೇಳಿದ ಪ್ರಕಾರ ಇದು 5ನೇ ತರಗತಿ ಮತ್ತು 6ನೇ ತರಗತಿ ಬಾಲಕ ಬಾಲಕಿಯರಿಗೆ, 4ನೇ ತರಗತಿ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಪಡೆಯಬಹುದು. ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884814966. ನಾವು ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್. ಆದಮೇಲೆ ಆನ್ಲೈನ್ ತರಗತಿ ಅದು ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884814966ಗೆ. ಆದಮೇಲೆ ಕರ್ನಾಟಕದಲ್ಲಿ ಇರುವ ಒಟ್ಟು ಸೈನಿಕ್ ಶಾಲೆಗಳು ನೋಡೋಣ. ಹಳೆಯ ಸೈನಿಕ್ ಶಾಲೆಗಳು ಈಗ ನೋಡೋಣ. ಸೈನಿಕ್ ಶಾಲೆ ಬಿಜಾಪುರ್ ಮತ್ತು ಸೈನಿಕ್ ಶಾಲೆ ಕೊಡಗು. ಈಗ ಹೊಸ ಸೈನಿಕ್ ಶಾಲೆಗಳನ್ನು ನೋಡೋಣ. ಸಂಗೊಳ್ಳಿ ರಾಯಣ್ಣ ಸೈನಿಕ್ ಶಾಲೆ ಬೆಳಗಾವಿ, ವಿವೇಕ್ ಸ್ಕೂಲ್ ಎಕ್ಸಲೆನ್ಸಿ ಇದು ಮೈಸೂರಿನಲ್ಲಿದೆ, ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೀದರ್ ಮತ್ತೊಂದು ಸೈನಿಕ್ ಶಾಲೆಯಾಗಿದೆ, ಅದು ರಾಯಚೂರು ಜಿಲ್ಲೆಯ ಸಿಂಧೂರಿನಲ್ಲಿ. ಒಟ್ಟು 4 ಹೊಸ NSS ಶಾಲೆಗಳಿವೆ. ಮುಂದಕ್ಕೆ ನೋಡೋಣ. ಆದಮೇಲೆ
ಸೈನಿಕ್ ಶಾಲೆ ಅರ್ಜಿ ದಿನಾಂಕ ಅದು ನೋಡೋಣ. ಯಾವ ತಿಂಗಳಿನಲ್ಲಿ ಅರ್ಜಿ ಬಿಡುಗಡೆ ಆಗುತ್ತದೆ? ಅಕ್ಟೋಬರಿನಲ್ಲಿ ಬಿಡುಗಡೆ ಆಗುತ್ತದೆ. ಆದ್ಮೇಲೆ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಜನವರಿ 2027 ಆ ವಾರದಲ್ಲಿ, ಅಂದರೆ ಜನವರಿ ವಾರದಲ್ಲಿ ಪರೀಕ್ಷೆ ನಡೆಯುತ್ತದೆ. ಆದ್ಮೇಲೆ ಅರ್ಜಿ ಸಲ್ಲಿಸಲು ಇದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ. ಬೇಕಾಗುವ ದಾಖಲಾತಿಗಳಿಗಾಗಿ ನಮ್ಮ ಅನೇಕ ವಿಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿರುತ್ತೇವೆ, ಅದಕ್ಕಾಗಿ ನೋಡಿರಿ. ಮುಂದಕ್ಕೆ ನೋಡೋಣ. ಆದ್ಮೇಲೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾನು ಹೇಳಿದ ಪ್ರಕಾರ ಇದು 5ನೇ ತರಗತಿ ಮತ್ತು 6ನೇ ತರಗತಿ ಬಾಲಕ ಬಾಲಕಿಯರಿಗೆ, 4ನೇ ತರಗತಿ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಪಡೆಯಬಹುದು. ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496. ಆದ್ಮೇಲೆ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ 4 ಮತ್ತು 5 ಮತ್ತು 6ನೇ ತರಗತಿ ಬಾಲಕ ಬಾಲಕಿಯರಿಗೆ, 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಆನ್ಲೈನ್ ತರಗತಿಗಳು, 9ನೇ ತರಗತಿ ಪ್ರವೇಶಕ್ಕಾಗಿ ವಸತಿ ಸಹಿತ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.